ಆ ದರಿದ್ರದವನು ಮತ್ತೆ ಯಾಕೆ ಕಾಲ್ ಮಾಡಿದಾನೆ? ಅಪ್ಪ ದೇವ್ರೆ, ಅಪ್ಪಿತಪ್ಪಿನೂ ಇವ್ರಿಬ್ರನ್ನ ಮಾತ್ರ ಒಂದ್ ಮಾಡ್ಬೇಡ. ಛೇ, ಪಲ್ಲವಿ, ಪಲ್ಲವಿ. ಅತ್ತೆ, ವಿಕ್ರಾಂತ್ ಅವ್ರು ಫೋನ್ ಮಾಡ್ತಿದ್ದಾರೆ, ತಗೋ ಫೋನ್ ಮಾಡು. ಯಾಕೆ? ಇವಳೊಬ್ಳು ಯಾಕೆ ಅಂತೆ ಅವನ್ ಕೋಪ ಕಮ್ಮಿಯಾಗಿ ನಿನ್ ಮೇಲೆ ಪ್ರೀತಿ ಹೆಚ್ಚಾಗಿ ಫೋನ್ ಮಾಡ್ತಿದ್ದಾನೆ. ಮಾತಾಡು, ಬೇಗ ನೀನೇ ಫೋನ್ ಮಾಡಿ ಮಾತಾಡು, ಅವನು ಖುಷಿ ಪಡ್ತಾನೆ. ತಗೋ 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 ತಗೋ. ಅವರೇ ಫೋನ್ ಮಾಡ್ತಿದ್ದಾರೆ. ಸರಿ ಸರಿ, ಮಾತಾಡು ಮಾತಾಡು. ಏಯ್, ಆ ಲೌಡ್ ಸ್ಪೀಕರ್ ಆನ್ ಮಾಡು, ನಾವು ಕೇಳಿಸ್ಕೊತೀವಿ. ಮಾತಾಡು. ಹಲೋ ಹಲೋ. ಎಷ್ಟು ಸಲ ಫೋನ್ ಮಾಡೋದು ನಿಮ್ಗೆ? ಫೋನ್ ಎತ್ತಕ್ಕೆ ಏನ್ ರೋಗ ನಿಮ್ಗೆ? ಸಾರಿ, ಫೋನ್ ದೂರ ಇಟ್ಟಿದ್ದೆ, ಗೊತ್ತಾಗಿಲ್ಲ. ನಾವಿಲ್ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀವಿ. ನಿಮಗೆ ಸಮಯ ಸಂದರ್ಭ ಇದ್ರ ಯಾವ ಅರಿವು ಇಲ್ಲ ಅಲ್ಲ? ಏನಾಯ್ತು ಅಂತ ಇವಾಗ ಕೂಗಾಡ್ತಿರೋದು? ಬೆಳಿಗ್ಗೆಯಿಂದ ತೇಜು ಕಾಣಿಸ್ತಾ ಇಲ್ಲ. ಏನಂದ್ರೆ? ಕಿವಿ ಕೇಳಿಸ್ತಿಲ್ವಾ ನಿಮ್ಗೆ? ಹಲೋ, ಮಗು ಕಾಣ್ತಿಲ್ಲ ಅಂದ್ರೆ ನಮ್ ಪಲ್ಲವಿ ಮೇಲೆ ಯಾಕೆ ರೇಗಾಡ್ತಿದ್ದೀರಾ? ಯಾರ ಕೋಪನ ಇನ್ಯಾರ ಮೇಲೋ ತೋರಿಸ್ಬೇಡಿ. ನಾನು ಯಾರ ಮೇಲೂ ಕೋಪ ತೋರಿಸೋದಕ್ಕೆ ಫೋನ್ ಮಾಡಿಲ್ಲ. ತೇಜು ಪಲ್ಲವಿ ಅವ್ರನ್ನ ತುಂಬಾ ಹಚ್ಕೊಂಡಿದ್ದ. ನಿಮ್ ಮನೆಗೆ ಏನಾದ್ರು ಬಂದಿದ್ದಾನಂತ ಕೇಳೋದಕ್ಕೆ ಫೋನ್ ಮಾಡಿದೆ ಅಷ್ಟೇ. ಇಲ್ಲ ವಿಕ್ರಾಂತ್ ಅವರೇ, ತೇಜು ಇಲ್ಲಿಗೆ ಬಂದಿಲ್ಲ. ವಿಕ್ರಾಂತ್ ಏನಂತೆ? ಅಲ್ಲೂ ಹೋಗಿಲ್ವಂತಮ್ಮ. ಬನ್ನಿ ಹೋಗೋಣ. ತೇಜು ಕಾಣಿಸ್ತಿಲ್ವಂತೆ, ಎಲ್ಲಿ ಹೋಗಿದ್ದಾನ ಅವನು? ಅಯ್ಯೋ, ಎಲ್ಲಾದ್ರೂ ಹಾಳಾಗೋಗ್ಲಿ, ನಮ್ಗೆ ಯಾಕೆ? ಅಪರೂಪಕ್ಕೆ ಕಾಲ್ ಮಾಡಿದಂತ ಖುಷಿಯಿಂದ ಫೋನ್ ಪಿಕ್ ಮಾಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಏಯ್ ಸುಮ್ನಿರ, ಪಾಪ ಮಗು ಕಾಣಿಸ್ತಿಲ್ಲ ಅಂತ ಭಯ ಆಗಲ್ವಾ? ನೀವು ಬಂದ್ರೆ ನಾನು ಈ ಮನೆಯಲ್ಲಿ ಇರ್ತೀನಿ, ನೀವು ಬರಲ್ಲ ಅಂದ್ರೆ ನಾನಂತೂ ಈ ಮನೆಯಲ್ಲಿ ಇರಲ್ಲ. ನಾನು ಈ ಮನೆ ಬಿಟ್ಟು ಹೊರಟೋಗ್ಬಿಡ್ತೀನಿ. ಅತ್ತೆ, ರಾತ್ರಿ ತೇಜು ನನಗೆ ಫೋನ್ ಮಾಡಿದ್ದ. ಹೌದಾ? ಹೌದತ್ತೆ, ನನಗಿಲ್ಲಿರಕ್ಕಾಗ್ತಿಲ್ಲ, ನೀವು ಬೇಗ ಮನೆಗೆ ಬನ್ನಿ, ಇಲ್ಲಾಂದ್ರೆ ನಾನು ಈ ಮನೇಲಿ ಇರಲ್ಲ ಅಂತಿದ್ದ. ನಾನೇನೋ ಸುಮ್ಮನೆ ಹೇಳ್ತಿದ್ದಾನೆ ಅನ್ಕೊಂಡ್ರೆ ಹೀಗ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯಯ್ಯೋ, ಇವ್ರಿಬ್ರು ಹುಡ್ಕೋಕ್ ಹೋದ್ರೆ ಸಮಸ್ಯೆ ಸಾಲ್ವ್ ಆಗ್ಬಿಡತ್ತೆ. ಹೋಗಕ್ ಬಿಡ್ಬಾರ್ದು ಇವ್ರನ್ನ. ಬನ್ನಿ ಹುಡ್ಕಣ. ಒಂದ್ ನಿಮಿಷ, ನಿಮ್ಗೇನಾದ್ರೂ ಮಾನ ಮರ್ಯಾದಿದ್ಯಾ? ಯಾಕೆ? ಏನಾಯ್ತೀಗ? ಅಲ್ಲ ಅಲ್ಲ ಅಜ್ಜಿ, ಆ ಸುಲೋಚನಾ ನಮ್ ಪಲ್ಲವಿಗ್ ಬಾಯಿ ಬಂದಂಗ್ ಮಾತಾಡಿದ್ಲು. ನಮ್ ಪಲ್ಲವಿನ ನಡತೆಗೆಟ್ಟೋಳು ಅಂತ ಹೇಳಿದ್ಲು. ಅಂತೋಳ್ ಮೊಮ್ಮಗನ್ನ ನೀವೆಲ್ಲ ಹುಡ್ಕಕ್ ಹೋಗ್ತೀರಾ? ನಮ್ಮಮ್ಮನ ಬಾಯಿಗೆ ಬಂದಂಗ್ ಬೈದಿದ್ದಾಳೆ, ನಮ್ಮಪ್ಪನ ಬೀದಿಲ್ ನಿಲ್ಸಿ ಅವಮಾನ ಮಾಡಿದಾಳೆ. ಗೀತಕ್ಕ, ಅದ್ ಬೇರೆ ಇದ್ ಬೇರೆ, ಸುಮ್ನೆ ದಾರಿ ಬಿಡಿ ನೀವು. ಅದ್ ಹೇಗ್ ಬೇರೆ ಆಗತ್ತೆ? ಅವನು ಅವಳ ಮೊಮ್ಮಗ ತಾನೇ, ಹೆಂಗಾದ್ರೂ ಹೋಗ್ಲಿ ಬಿಡು. ಬೇಕಿದ್ರೆ ಅವ್ರು ಹುಡ್ಕೋತಾರೆ. ಗೀತಕ್ಕ, ಸ್ವಲ್ಪ ಸುಮ್ನೆ ಇರ್ತೀಯಾ? ಮಗು ಕಾಣಿಸ್ತಾ ಇದ್ರೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ನನಗೆ ಗೊತ್ತು.
ಅಷ್ಟಕ್ಕೂ ಅವ್ನು ನನಗೋಸ್ಕರ ಮನೆ ಬಿಟ್ಟು ಹೋಗಿದ್ದಾನೆ.